ಹಲೋ ಫ್ರೆಂಡ್ಸ್, ಮೋಟರೋಲಾದಲ್ಲಿ ತುಂಬಾ ಕಮ್ಮಿ ಫೋನ್ಗಳನ್ನ ರಿಲೀಸ್ ಮಾಡೋದು ಅಂದ್ರೆ ಪವರ್ ಸೀರೀಸ್ ಅಲ್ಲಿ ವರ್ಷಕ್ಕೆ ಒಂದು ಅಥವಾ 2 ವರ್ಷಕ್ಕೆ ಒಂದು ಫೋನ್ ನ ಇವರು ಲಾಂಚ್ ಮಾಡ್ತಾರೆ. ಅದು ಪವರ್ ಸೀರೀಸ್ ಅಲ್ಲಿ ಈ ಸರಿ ಮೋಟೋ G86 ನ ಪವರ್ ಸೀರೀಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇದು ಮೋಟರೋಲಾದಲ್ಲಿ ಬರುವಂತ ಲಾರ್ಜೆಸ್ಟ್ ಬ್ಯಾಟರಿ ಫೋನ್ ಆಗಿರುತ್ತೆ. 6720 mAh ಇರುತ್ತೆ ಗುರು. ಸೊ ನೀವು ಒಂದು ಅಂದಾಜ್ ಮಾಡಬಹುದು ಈ ಫೋನ್ ಎಷ್ಟು ವೆಯ್ಟ್ ಇರುತ್ತೆ ಅಂದ್ಬಿಟ್ಟು. ಸೊ ಅದ್ರ ಪ್ರಕಾರವಾಗಿ ನಾವ್ ಇದನ್ನ ನೋಡಿದ್ರೆ ಅಷ್ಟೇನ್ ಜಾಸ್ತಿ ವೆಯ್ಟ್ ಇಲ್ಲ. ನಾನು ವೆಯ್ಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಈ ಫೋನ್ ನ ಬಾಕ್ಸ್ ಒಳಗಡೆ ನಮಗೆ ಒಂದು ಫೋನು, ಡಾಕ್ಯುಮೆಂಟೇಶನ್, ಸಿಮ್ ಇಂಜೆಕ್ಷನ್ ಟೂಲು, 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಇದ್ರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಟೈಪ್ ಎ ಟು ಟೈಪ್ ಸಿ ಒಂದು ಕೇಬಲ್ ನೋಡೋದಕ್ಕೆ ಸಿಗುತ್ತೆ. C2C ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ. ಈ ಫೋನ್ ಅಲ್ಲಿ ನಮಗೆ ಟೋಟಲ್ 3 ಕಲರ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಹೈಲೈಟ್ ಬಂದ್ಬಿಟ್ಟು ಗ್ರೀನ್ ಕಲರ್, ಬ್ಯಾಕ್ ಗ್ರೌಂಡ್ ಕೂಡ ಗ್ರೀನ್ ಇಟ್ಟಿದ್ದೀನಿ. ಇದು ಇನ್ ಹ್ಯಾಂಡ್ ಅಲ್ಲಿ ತುಂಬಾ ಲೈಟ್ ಫೀಲ್ ಆಗುತ್ತೆ, ಯಾಕಂದ್ರೆ ಇದು ಬಾಡಿಯ ವೇಟ್ ಡಿಸ್ಟ್ರಿಬ್ಯೂಷನ್ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರೆ. ಜಸ್ಟ್ 195 ಗ್ರಾಮ್ಸ್ ಬರುತ್ತೆ ಗುರು ಫೋನ್ ಅಷ್ಟೇ. ಈ ಫೋನ್ ಸೈಡ್ ನಮಗೆ ಕಂಪ್ಲೀಟ್ ಫ್ಲಾಟ್ ಫ್ರೇಮ್ ನೋಡೋದಕ್ಕೆ ಸಿಗುತ್ತೆ. ಇದು ಬಂದ್ಬಿಟ್ಟು ನಮಗೆ ಗೊರಿಲ್ಲಾ ಗ್ಲಾಸ್ 7i ನ ಸರ್ಟಿಫಿಕೇಶನ್ ಜೊತೆಗೆ ಬರುತ್ತೆ. ಮತ್ತೆ ಮಿಲಿಟರಿ ಗ್ರೇಡ್ 810H ಸರ್ಟಿಫಿಕೇಶನ್ ಜೊತೆ ಇದು ಫೋನ್ ಬರೋದ್ರಿಂದ ಏನಾದ್ರೂ ಆಕ್ಸಿಡೆಂಟಲ್ ಡ್ರಾಪ್ಸ್ ಆದ್ರೆ ಆ ಟೈಮಲ್ಲಿ ಇದು 100% ಸರ್ವೈವ್ ಆಗುತ್ತೆ. ಇದರ ಬಾಟಮ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಮೈಕ್ರೋಫೋನ್ ಪೋರ್ಟ್ ನೋಡೋದಕ್ಕೆ ಸಿಗುತ್ತೆ, ಮತ್ತೆ USB ಟೈಪ್ ಸಿ ಪೋರ್ಟ್ ನೋಡೋದಕ್ಕೆ ಸಿಗುತ್ತೆ. ಅದಷ್ಟಲ್ಲದೆ ನಮ್ಗೆ ಇಲ್ಲಿ ಸ್ಪೀಕರ್ ಗ್ರಿಲ್ ನೋಡೋದಕ್ಕೆ ಸಿಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ ನಮಗೆ ಒಂದು ಮೈಕ್ ನ ಹೋಲ್ ನೋಡೋದಕ್ಕೆ ಸಿಗುತ್ತೆ. ನಾವೇನಾದ್ರೂ ಗೇಮ್ ಆಡ್ಬೇಕಾದ್ರೆ ಫೋನ್ ಹಾರಿಜಾಂಟಲ್ ಇಟ್ಕೊಂಡಾಗ ಮೈಕ್ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಈ ಕಡೆ ಸೈಡ್ ನಮಗೆ ಪವರ್ ಆನ್ ಆಫ್ ಬಟನ್ ನೋಡೋದಕ್ಕೆ ಸಿಗುತ್ತೆ, ವಾಲ್ಯೂಮ್ ರಾಕರ್ಸ್ ನೋಡೋದಕ್ಕೆ ಸಿಗುತ್ತೆ, ಮತ್ತೆ ಇನ್ನೇನು ಇಲ್ಲ. ಟಾಪ್ ಸೈಡ್ ನೋಡ್ಕೊಂಡ್ರೆ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇಲ್ಲಿ ಡಾಲ್ಬಿ ಅಟ್ಮಾಸ್ ನ ಬ್ಯಾಡ್ಜಿಂಗ್ ಕೂಡ ಹಾಕಿದ್ದಾರೆ. ಡಾಲ್ಬಿ ಅಟ್ಮಾಸ್ ಬಂದ್ಬಿಟ್ಟು ನಮಗೆ ಸ್ಟೀರಿಯೋ ಸ್ಪೀಕರ್ ನ ಟ್ಯೂನ್ ಮಾಡಿರ್ತಾರೆ, ಅದು ಡಾಲ್ಬಿ ಟೆಕ್ನಾಲಜಿಯಲ್ಲಿ ಟ್ಯೂನ್ ಮಾಡಿರ್ತಾರೆ. ಮತ್ತೆ ಲೆಫ್ಟ್ ಸೈಡ್ ನೋಡ್ಕೊಂಡ್ರೆ ನಮಗೆ ಸಿಮ್ ಟ್ರೇ ನೋಡೋದಕ್ಕೆ ಸಿಗುತ್ತೆ. ಸಿಮ್ ಟ್ರೇ ಓಪನ್ ಮಾಡಿ ನೋಡಿದ್ರೆ ನಮ್ಗೆ ಇದರಲ್ಲಿ ಹೈಬ್ರಿಡ್ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಒಂದು ನ್ಯಾನೋ ಸಿಮ್, ಒಂದು SD ಕಾರ್ಡ್ ಹಾಕೊಬಹುದು, ಇಲ್ಲಾಂದ್ರೆ 2 ನ್ಯಾನೋ ಸಿಮ್ ಗಳನ್ನ ಹಾಕಿ ನಾವು ಇದರಲ್ಲಿ ಯೂಸ್ ಮಾಡ್ಕೊಬಹುದಾಗಿದೆ. ಇದರಲ್ಲಿ ನಮಗೆ ಓನ್ಲಿ ಒನ್ ವೇರಿಯಂಟ್ ನೋಡೋದಕ್ಕೆ ಸಿಗುತ್ತೆ, 8GB 128GB ಅಷ್ಟೇ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗೋದು. ಯಾಕಂದ್ರೆ ಇದರಲ್ಲಿ SD ಕಾರ್ಡ್ ಸ್ಲಾಟ್ ಕೊಟ್ಟಿರೋದ್ರಿಂದ ನಾವು ಸ್ಟೋರೇಜ್ ನ ಬೇಕಿದ್ರೆ ಮೆಮೊರಿ ಕಾರ್ಡ್ ಹಾಕೊಂಡು 128 to 56 ಗೆ ಬೇಕಿದ್ರೆ ಅಪ್ಗ್ರೇಡ್ ಮಾಡ್ಕೊಬಹುದು. ಈ ಫೋನ್ ನಮಗೆ ಅರೌಂಡ್ 17,000 to 18,000 ನೋಡೋದಕ್ಕೆ ಸಿಗುತ್ತೆ. ಕಾರ್ಡ್ ಆಫರ್ಸ್ ಎಲ್ಲ ಸೇರಿಸ್ಕೊಂಡ್ರೆ ನಮಗೆ 16,999 ಗೆ ಈ ಫೋನ್ ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ಕಾರ್ಡ್ ಆಫರ್ಸ್ ಏನು ಇಲ್ಲ ಅಂದ್ರೆ 17,999 ಗೆ ಈ ಫೋನ್ ನಮಗೆ ಅವೈಲೇಬಿಲಿಟಿ ಇರುತ್ತೆ. ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ನಮ್ಗೆ ಇದರಲ್ಲಿ 6.67 ಇಂಚಸ್ ನ OLED ಡಿಸ್ಪ್ಲೇ 1.5K ರೆಸಲ್ಯೂಷನ್ ಹೊಂದಿರುವಂತ ಒಂದು ಡಿಸ್ಪ್ಲೇ ಆದ್ರೆ ಕೊಟ್ಟಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮಗೆ ಪಂಚೋಲ್ ಡಿಸ್ಪ್ಲೇ ನೋಡೋದಕ್ಕೆ ಸಿಗುತ್ತೆ. ಬೆಸ್ಟ್ ಇದೆ. ಬಾಡಿ ಟು ಸ್ಕ್ರೀನ್ ರೇಷಿಯೋ ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ನೀವು ಬೆಜಲ್ಸ್ ನೋಡ್ಕೊಬಹುದು, ತುಂಬಾ ಅಂದ್ರೆ ತುಂಬಾ ಚಿಕ್ಕ ಬೆಜಲ್ಸ್ ಇದ್ರಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಹೈಯೆಸ್ಟ್ ಬಂದ್ಬಿಟ್ಟು 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಆದ್ರೆ ಇದು ಅಚೀವ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ ನಮಗೆ SGS ಲೋ ಲೈಟ್ ಸರ್ಟಿಫಿಕೇಶನ್ ಕೂಡ ನೋಡೋದಕ್ಕೆ ಸಿಗುತ್ತೆ. 720 Hz ನ PWM ಇರೋದ್ರಿಂದ ಫ್ಲಿಕರ್ ಫ್ರೀ ವಿಡಿಯೋನ ನಾವು ಇದರಲ್ಲಿ ಎಂಜಾಯ್ ಮಾಡಬಹುದು. ಬಟ್ ನೆಟ್ಫ್ಲಿಕ್ಸ್ ಅಲ್ಲಿ HDR ವರ್ಕ್ ಆಗೋದಿಲ್ಲ, ಇದೊಂದು ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬೇರೆ ಎಲ್ಲ ಕಂಟೆಂಟ್ಸ್ ನಮಗೆ ಬೆಸ್ಟ್ ಕಲರ್ಸ್ ಅಲ್ಲಿ, ಬೆಸ್ಟ್ ವಿವಿಂಗ್ ಪಾಯಿಂಟ್ ಅಲ್ಲಿ ನಾವು ಇದನ್ನ ಎಂಜಾಯ್ ಮಾಡಬಹುದು. ಈ ಫೋನ್ ಬಂದ್ಬಿಟ್ಟು MediaTek Dimensity 7400 ಪ್ರೊಸೆಸರ್ ನೊಂದಿಗೆ ಬರುವಂತ ಫೋನ್ ಇದಾಗಿದ್ದು ಅರೌಂಡ್ ಒಂದು 6,80,000 Antutu ಸ್ಕೋರ್ ನಾದ್ರೆ ರೀಚ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಇದರಲ್ಲಿ ನಮಗೆ LPDDR4X ನ RAM ಯೂಸ್ ಮಾಡಿದ್ದಾರೆ. ಸ್ಟೋರೇಜ್ ಟೈಪ್ UFS 2.2 ಇರೋದ್ರಿಂದ ಒಂದು ಹೈ ಸೆಟ್ಟಿಂಗ್ಸ್ ಅಲ್ಲಿ BGM ಎಲ್ಲ ಆಡ್ಕೊಬಹುದು, ಎಕ್ಸ್ಟ್ರೀಮ್ ಸೆಟ್ಟಿಂಗ್ಸ್ ಅಲ್ಲೆಲ್ಲ ಆಗಲ್ಲ. ಇದರಲ್ಲಿ ಬಿಗ್ಗೆಸ್ಟ್ ಬ್ಯಾಟರಿ ಕೊಟ್ಟಿರೋದ್ರಿಂದ ನಮಗೆ 1.5 ಇಂದ 2 ದಿನ ಈಸಿಯಾಗಿ ನಾರ್ಮಲ್ ಯೂಸೇಜ್ ಗಾದ್ರೆ ಈ ಫೋನ್ ಯೂಸ್ ಮಾಡ್ಕೊಬಹುದು. ಅದಷ್ಟೇ ಅಲ್ಲದೆ ನಮ್ಗೆ ಇದರಲ್ಲಿ ಗೇಮಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಟೆಂಪರೇಚರ್ ಹೋಗುತ್ತಾ ಅನ್ನೋದು ಒಂದು ಡೌಟ್ ಇರುತ್ತೆ. ಬಟ್ ಆದ್ರೆ ಇದ್ರಲ್ಲಿ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಲೋ 40 ಆದ್ರೆ ಇದು ಬರುತ್ತೆ ಅಂತ ಹೇಳ್ಬೋದು. 40 ಅಂತೂ ಕ್ರಾಸ್ ಆಗೋದಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಇದರಲ್ಲಿ ಬೆಸ್ಟ್ ಕೂಲಿಂಗ್ ಸಿಸ್ಟಮ್ ನ ಕೂಡ ಆಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಓಕೆ, ಜಾಸ್ತಿ ಹೀಟ್ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ನಮಗೆ Android 15 ಬೇಸ್ಡ್ Hello UI ನೋಡೋದಕ್ಕೆ ಸಿಗುತ್ತೆ. ಕಂಪ್ಲೀಟ್ ಕ್ಲೀನ್ OS ಇರುತ್ತೆ. ನಮ್ಗೆ ಇದರಲ್ಲಿ ಯಾವುದೇ ರೀತಿಯಾದ ಬ್ಲೋಟ್ವೇರ್ಸ್ ಅದೆಲ್ಲ ಏನು ನೋಡೋದಕ್ಕೆ ಸಿಗೋದಿಲ್ಲ. ಇದಕ್ಕೆ Android 16 ನ ಸಪೋರ್ಟ್ ಕೂಡ ಕೊಡ್ತೀವಿ ಅಂತ ಕಂಪ್ನಿಯವರು ಕ್ಲೈಮ್ ಮಾಡ್ತಾ ಇದ್ದಾರೆ. 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ OS ಅಪ್ಗ್ರೇಡ್ 1 year ಅಷ್ಟೇ. ನಾರ್ಮಲ್ ಇವಾಗ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಬರುವಂತ ಪ್ರತಿಯೊಂದು AI ಫೀಚರ್ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸರ್ಕಲ್ ಟು ಸರ್ಚ್ ಆಗಿರ್ಬೋದು, ಅಥವಾ ಎರೇಸ್ ಮಾಡೋದಾಗಿರ್ಬೋದು, ಇಲ್ಲ ಆಬ್ಜೆಕ್ಟ್ ಎರೇಸರ್, ಇನ್ನು ಲೈಕ್ ಫೋಟೋ ಎಡಿಟಿಂಗ್ ಸ್ಟೆಪ್ಸ್, ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು, ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನೀವು ಈಸಿಯಾಗಿ ಮಾಡ್ಕೊಬಹುದು. ಯಾಕಂದ್ರೆ ಇವಾಗ ಆಂಡ್ರಾಯ್ಡ್ ಅಲ್ಲೇ ಅದೆಲ್ಲ ಫೀಚರ್ ಬರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಫೋನ್ಗಳಿಗೂ ನಮ್ಗೆ ಫೀಚರ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಫೋನ್ ನ ಸೆಟ್ ಮಾಡ್ಬೇಕಾದ್ರೆ ಗ್ಲಾನ್ಸ್ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಇದನ್ನ ಮಸ್ಟ್ ಅಂಡ್ ಶುಡ್ ಆಫ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದರಿಂದ ವಿತೌಟ್ ಪಾಸ್ವರ್ಡ್ ನಿಮ್ಮ ಫೋನ್ ಒಳಗಡೆ ಯೂಟ್ಯೂಬ್ ಆ ತರ ಸ್ಟೆಪ್ಸ್ ನೆಲ್ಲ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಅದು ಟ್ರಿಕ್ ಬೇರೆ ಇದೆ, ನಾನು ಅದನ್ನ ಆಮೇಲೆ ಹೇಳ್ಕೊಡ್ತೀನಿ. ಸೊ ನಮ್ಗೆ ಇದರಲ್ಲಿ ಮೇಜರ್ ನಮ್ಗೆ ಬೇಕಾಗಿರುವಂತ ಸೆನ್ಸರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, ಇದು ಬಂದ್ಬಿಟ್ಟು ನಮ್ಗೆ ಆಪ್ಟಿಕಲ್ ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರುತ್ತೆ. ಸೊ ಚೆನ್ನಾಗಿದೆ. ಸ್ವಲ್ಪ ಪ್ಲೇಸಿಂಗ್ ಚೂರ್ ಮೇಲೆ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಒಪಿನಿಯನ್. ಬಟ್ ಓಕೆ, ಫೇಸ್ ಅನ್ಲಾಕ್ ಇದೆ, Wi-Fi 6 ನ ಸಪೋರ್ಟ್ ಇದೆ, ಬ್ಲೂಟೂತ್ 5.4 ನ ಸಪೋರ್ಟ್ ಇದೆ. ಅದಷ್ಟೇ
ಅಲ್ದೇ 11 5G ಬ್ಯಾಂಡ್ಸ್ ನಮ್ಗೆ ಇದ್ರಲ್ಲಿ ನೋಡಕ್ಕೆ ಸಿಗುತ್ತೆ. NFC ಒಂದಿಲ್ಲ, IR ಬ್ಲಾಸ್ಟರೂ ಇಲ್ಲ. ಓಕೆ, NFC ಇಂದನೂ ಜಾಸ್ತಿ ಯೂಸ್ ಇಲ್ಲ, IR ಬ್ಲಾಸ್ಟರ್ ಇಂದನೂ ಜಾಸ್ತಿ ಯೂಸ್ ಇಲ್ಲ. IR ಬ್ಲಾಸ್ಟರ್ಗೆ ಒಂದು 300 ರುಪೀಸ್ ಒಂದು ಚಿಕ್ಕ ಡಿವೈಸ್ ಬರುತ್ತೆ. ಇನ್ ಕೇಸ್ ಮ್ಯಾಂಡೇಟ್ರಿ ಆಗಿದ್ರೆ ನೀವು ಅದನ್ನ ತಗೊಂಡು USB-C ಗೆ ಕನೆಕ್ಟ್ ಮಾಡಿ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಮೇನ್ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ನಮಗೆ ಬ್ಯಾಕ್ ಸೈಡ್ 50 ಮೆಗಾ ಪಿಕ್ಸೆಲ್ ನ LYT 600 ಪ್ರೈಮರಿ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಅಲ್ಟ್ರಾ ವೈಡ್, ಆಟೋ ಫೋಕಸ್ ಅಂಡ್ ಮ್ಯಾಕ್ರೋ ಎರಡರ ಕೆಲಸನೂ ಇದು ಮಾಡುತ್ತೆ. ಮತ್ತೆ ಫ್ರಂಟ್ ಅಲ್ಲಿ ನಮಗೆ 32 ಮೆಗಾ ಪಿಕ್ಸೆಲ್ ನ ಒಂದು ಬೆಸ್ಟ್ ಕ್ಯಾಮ್ರಾ ನಮ್ಗೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಾಟ್ ಹ್ಯಾಪನ್? ಕರೆಂಟ್ ಹೋಯ್ತು. ಮತ್ತೆ ಫ್ರಂಟ್ ಟು ಬ್ಯಾಕ್ ಅಲ್ಲಿ ನಾವು ಯಾವುದೇ ರೀತಿಯಾದಂತಹ ಅಡೆಚಣೆಗಳಿಲ್ಲದೆ 4K 30 FPS ಅಲ್ಲಿ ಈಸಿಯಾಗಿ ರೆಕಾರ್ಡ್ ಮಾಡ್ಕೊಬಹುದಾಗಿದೆ. ಅದಷ್ಟಲ್ದೇ ನಮ್ಗೆ ಇದರಲ್ಲಿ ಸ್ಕಿನ್ ಕಲರ್ಸ್ ತುಂಬಾ ಡೀಟೇಲ್ಡ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ ಡೈನಾಮಿಕ್ ರೇಂಜ್ ಆಫ್ ದಿ ಕಲರ್ಸ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಫೋಟೋಸ್ ಅಲ್ಲಿ ಕಲರ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಓಕೆ, ಈ ಪ್ರೈಸ್ ಪಾಯಿಂಟ್ಗೆ ದಿಸ್ ಇಸ್ ದ ಬೆಸ್ಟ್ ಕ್ಯಾಮ್ರಾಸ್ ಅಂತ ನಾನು ಪರ್ಸನಲಿ ಹೇಳ್ತೀನಿ. ಮತ್ತೆ ಕ್ಯಾಮ್ರಾದಲ್ಲಿ ಡಿಫ್ರೆಂಟ್ ಮೋಡ್ಸ್ ಇರ್ತಾವಲ್ಲ, ಅವೆಲ್ಲ ಆಲ್ಮೋಸ್ಟ್ ಇದರಲ್ಲಿದೆ. ಸ್ಲೋ ಮೋಷನ್ ಆಗಿರ್ಬೋದು, ಪೋರ್ಟ್ರೇಟ್ ಆಗಿರ್ಬೋದು, ಮ್ಯಾಕ್ರೋ ಆಗಿರ್ಬೋದು, ಡ್ಯುಯಲ್ ಕ್ಯಾಪ್ಚರ್ ಆಗಿರ್ಬೋದು, ನೈಟ್ ವಿಷನ್, ಟೈಮ್ ಲ್ಯಾಪ್ಸ್, ಅಲ್ಟ್ರಾ ರೆಸೊಲ್ಯೂಷನ್, ಎವ್ರಿಥಿಂಗ್ ಈ ಫೋನ್ ಅಲ್ಲಿ ಅವೈಲೇಬಲ್ ಇದೆ. ಅದಷ್ಟಲ್ದೇ ಇದರಲ್ಲಿ IP68 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆನ್ಸ್ ಬರೋದ್ರಿಂದ ಓಕೆ ಯೂಸ್ ಮಾಡಬಹುದು. ಇಷ್ಟು ಫೀಚರ್ಸ್ ನ ತಿಳ್ಕೊಂಡ್ಮೇಲೆ ನೀವು ಈ ಫೋನ್ ನ ತಗೊಬೇಕಾ ಬೇಡವಾ ಅಂತ ನಾನು ಸಿಂಗಲ್ ಒಂದೇ ಒಂದು ಲೈನ್ ಅಲ್ಲಿ ಡಿಸೈಡ್ ಮಾಡಿ ಹೇಳ್ಬಿಡ್ತೀನಿ. ಈ ಫೋನ್ ಬಂದ್ಬಿಟ್ಟು ನಮಗೆ 20,000 ಒಳಗಡೆ ದಿ ಬೆಸ್ಟ್ ಫೋನ್. ಯಾವ್ಯಾವ ವಿಚಾರಕ್ಕೆ ಅಂದ್ರೆ ಬಿಗ್ ಬ್ಯಾಟ್ರಿ ಸಿಗ್ತಾ ಇದೆ, ಒಳ್ಳೆ ಡಿಸ್ಪ್ಲೇ ಸಿಗ್ತಾ ಇದೆ, ಅದಷ್ಟಲ್ದೇ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಸಿಗ್ತಾ ಇದೆ, ಗುಡ್ ಕ್ಯಾಮ್ರಾಸ್ ಇದೆ. ಇದೆಲ್ಲ ಬಿಟ್ಟು ನಾವು ಮೈನ್ ಇನ್ನೊಂದು ಏನ್ ನೋಡ್ಬೇಕಂದ್ರೆ, ಸೊ ಇದರಲ್ಲಿರೋ ಡ್ರಾಪ್ ಬ್ಯಾಕ್ಸ್ ಅಲ್ಲಿ ಒಂದನ್ನ ನಾವು ನೋಡ್ಕೊಬೇಕಾಗತ್ತೆ. ಆಕ್ಚುಲಿ ಇದು ಮ್ಯಾಟರ್ ಆಗೋದಿಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಇದರಲ್ಲಿ ಮೇಜರ್ ಜಸ್ಟ್ 1 ಇಯರ್ ಅಪ್ಡೇಟ್ ಆದ್ರೆ ನೋಡಕ್ಕೆ ಸಿಗುತ್ತೆ. ಇನ್ ದ ಬಾಕ್ಸ್ ನಮಗೆ Android 15 ಬರುತ್ತೆ. ನೀವು ಇದನ್ನ Android 16 ಗೆ ಅಷ್ಟೇ ಅಪ್ಗ್ರೇಡ್ ಮಾಡೋದಕ್ಕಾಗೋದು. Android 17 ಗೆ 100% ಹೋಗೋದಕ್ಕೆ ಆಗೋದಿಲ್ಲ. ಸೆಕ್ಯೂರಿಟಿ ಅಪ್ಡೇಟ್ಸ್ ಬಂದ್ಬಿಟ್ಟು ಕಂಟಿನ್ಯೂಸ್ 3 ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವು 2025 ಅಲ್ಲಿ ಈ ಫೋನ್ ಪರ್ಚೇಸ್ ಮಾಡಿದ್ರೆ ನೀವು ಅಪ್ರಾಕ್ಸಿಮೇಟ್ಲಿ 2026, 27, 28 ವರೆಗೂ ನೀವು ಇದನ್ನ ಯೂಸ್ ಮಾಡಬಹುದು ಅಂತ ನನ್ನ ಒಂದು ಒಪಿನಿಯನ್. ಯಾಕಂದ್ರೆ 2028 ಅಷ್ಟೊತ್ತಿಗೆ ನಮಗೆ Android 18 ನೋಡೋದಕ್ಕೆ ಸಿಗುತ್ತೆ. ಸೊ ಅಟ್ ಪ್ರೆಸೆಂಟ್ Android 15 ನಡೀತಾ ಇರೋದ್ರಿಂದ ನೆಕ್ಸ್ಟ್ ಇಯರ್ ನಮಗೆ Android 16 ನೋಡೋದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಇಯರ್ ವರೆಗೂ ಇದರಲ್ಲಿ Android ಅಪ್ಡೇಟ್ ಸಿಗೋದ್ರಿಂದ ಇನ್ನ ಜಸ್ಟ್ 2 ಇಯರ್ಸ್ ನಾವು ಈ ಫೋನ್ ನ ಯೂಸ್ ಮಾಡಬಹುದು. ಬಟ್ ನನ್ನ ಪರ್ಸನಲ್ ಒಪಿನಿಯನ್ 3 ವರ್ಷ ಯಾರು ಈ ಫೋನ್ ನ ಯೂಸ್ ಮಾಡೋದಿಲ್ಲ, ಮ್ಯಾಕ್ಸಿಮಮ್ 2 ಇಯರ್ಸ್ ಯೂಸ್ ಮಾಡ್ತಾರೆ. 2025-26 ವರೆಗೂ ಯೂಸ್ ಮಾಡಿದ್ರೆ ಹೆಚ್ಚು ಅಂತ ನಾನು ಇನ್ನೂ ಒಂದು ವರ್ಷ ಎಕ್ಸ್ಟ್ರಾ ಹಾಕೊಂತ ಇದ್ದೀನಿ. 2027 ಎಂಡ್ ವರೆಗೂ ನೀವು ಈ ಫೋನ್ ನ ಯೂಸ್ ಮಾಡ್ಕೊಬಹುದು. ಸೊ ಇಷ್ಟ ಆಗಿತ್ತು Moto G86 ನ ಕತೆ. ಸೊ ನನ್ನ ಪ್ರಕಾರ ದಿ ಬೆಸ್ಟ್ ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಬರುವಂತ ಫೋನ್ ಅಂತ ನನಗೆ ಪರ್ಸನಲಿ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನ ನಿಮ್ ಜೊತೆ ಆದ್ರೆ ಶೇರ್ ಮಾಡ್ಕೊಂತ ಇದ್ದೀನಿ. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಹಿಟ್ ಎ ಲೈಕ್ ಬಟನ್ ಅಂಡ್ ಇಫ್ ಯು ಹ್ಯಾವ್ ಎನಿ ಥಾಟ್ಸ್ ಅಬೌಟ್ ದಿಸ್ ಫೋನ್, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.